ನಮಸ್ಕಾರ ಸುವರ್ಣ ನ್ಯೂಸ್ 24/7 ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಒಬ್ಬರಾದ್ಮೇಲೆ ಒಬ್ಬರು ನಾಯಕರು ಒಳಗಡೆ ಹೋಗ್ತಾ ಇದ್ದಾರೆ. ಅದಕ್ಕೆ ಮುಖಟೆ ಇಟ್ಟ ಹಾಗೆ ಯಡಿಯೂರಪ್ಪನವರು ಕೂಡ ಈಗ ಕಾರಾಗೃಹವಾಸವನ್ನು ಅನುಭವಿಸ್ತಿರುವಂಥದ್ದು. ಅಂದರೆ ರಾಜ್ಯ ರಾಜಕಾರಣ ಎಲ್ಲಿಗೆ ಬಂದು ನಿಲ್ತು, ಯಾವ ದಿಕ್ಕಿನ ಕಡೆಗೆ ಸಾಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಈಗಿನ ವಿಶೇಷ ಕಾರ್ಯಕ್ರಮ ಅದು ಜೈಲ್ ಭರೋ ರಾಜಕಾರಣ. ಬನ್ನಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಬಿ ಆರ್ ಶಂಕರ್ ನಮ್ಮ ಜೊತೆಗಿದ್ದಾರೆ, ಮಾಜಿ ಸಚಿವರು, ಕಾಂಗ್ರೆಸ್ ಮುಖಂಡರು. ಜೊತೆಗೆ ಪುಟ್ಟಸ್ವಾಮಿ ನಮ್ಮ ಜೊತೆಗಿದ್ದಾರೆ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು. ತ್ಯಾಗರಾಜ್ ಇದ್ದಾರೆ, ಪತ್ರಕರ್ತರು ಮತ್ತು ಅಂಕಣಕಾರರು. ಮೂವರ ಜೊತೆಗೆ ಸಾಕಷ್ಟು ಚರ್ಚೆ ಮಾಡೋಣ. ಆದರೆ ಅದಕ್ಕಿಂತ ಮೊದಲು ಇವತ್ತಿನ ಬೆಳವಣಿಗೆಗಳು ಏನೇನು, ಬನ್ನಿ ಇಲ್ಲಿದೆ ಒಂದು ವರದಿ. ಜಾಮೀನಿಗಾಗಿ ಯಡಿಯೂರಪ್ಪ ಸರ್ಕಸ್. ನಾಳೆ ನಡೆಯಲಿದೆ ಜಾಮೀನು ಅರ್ಜಿ ವಿಚಾರಣೆ. ಯಡ್ಡಿ ಭೇಟಿಗೆ ಬಂತು ಸ್ವಾಮೀಜಿಗಳ ದಂಡು. ಡಿನೋಟಿಫಿಕೇಶನ್ ಹಗರಣದಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿರೋ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಈಗ ಜಾಮೀನಿಗಾಗಿ ನಾನಾ ಸರ್ಕಸ್ ಶುರು ಮಾಡಿದ್ದಾರೆ. ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರೋ ಮಾಜಿ ಸಿಎಂ ಜಾಮೀನು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇದರ ಜೊತೆಗೆ ಅನಾರೋಗ್ಯ ಕಾರಣ ನೀಡಿ ಮಧ್ಯಂತರ ಜಾಮೀನಿಗೂ ಅರ್ಜಿ ಸಲ್ಲಿಸಿದ್ದಾರೆ. ಈ ಅರ್ಜಿಯನ್ನು ಪುರಸ್ಕರಿಸಿರೋ ಹೈಕೋರ್ಟ್ ಏಕಸದಸ್ಯ ಪೀಠ ನಾಳೆ ಅರ್ಜಿ ವಿಚಾರಣೆ ಕೈಗೆತ್ತಿಕೊಳ್ಳಲಿದೆ. ಜಾಮೀನು ಅರ್ಜಿಯಲ್ಲಿ ಲೋಕಾಯುಕ್ತ ವಿಚಾರಣೆ ಬಗ್ಗೆ ಯಡಿಯೂರಪ್ಪ ಪರ ವಕೀಲರು ತಕರಾರು ತೆಗೆದಿದ್ದಾರೆ. ಯಡಿಯೂರಪ್ಪಗೆ ಲೋಕಾಯುಕ್ತ ವಿಶೇಷ ಕೋರ್ಟ್ ಜಾರಿ ಮಾಡಿರೋ ಸಮನ್ಸ್ ಪ್ರಕ್ರಿಯೆಯೂ ಸರಿಯಿಲ್ಲ. ಕಾನೂನನ್ನ ತಪ್ಪಾಗಿ ಅರ್ಥೈಸಿ ಲೋಕಾಯುಕ್ತ ಕೋರ್ಟ್ ಜಾಮೀನು ನಿರಾಕರಿಸಿದೆ. ಹೀಗಾಗಿ ಇವತ್ತೇ ಜಾಮೀನು ಅರ್ಜಿ ವಿಚಾರಣೆ ಕೈಗೆತ್ತಿಕೊಳ್ಳುವಂತೆ ಮನವಿ ಮಾಡಿದ್ರು. ಆದರೆ ಹೈಕೋರ್ಟ್ ನಾಳೆ ವಿಚಾರಣೆ ನಡೆಸುವುದಾಗಿ ಹೇಳಿದೆ. ಇನ್ನೊಂದೆಡೆ ಯಡಿಯೂರಪ್ಪ ಅವರ ಯೋಗಕ್ಷೇಮ ವಿಚಾರಿಸಲು ಇವತ್ತು ಸ್ವಾಮೀಜಿಗಳ ದಂಡೆ ಜಯದೇವ ಆಸ್ಪತ್ರೆಗೆ ಹರಿದು ಬಂದಿತ್ತು. ರಂಭಾಪುರಿ ಶ್ರೀಗಳ ನೇತೃತ್ವದಲ್ಲಿ 15ಕ್ಕೂ ಹೆಚ್ಚು ಸ್ವಾಮೀಜಿಗಳು ಜಯದೇವ ಆಸ್ಪತ್ರೆಗೆ ಆಗಮಿಸಿದ್ರು. ವಿಭೂತಿಪುರ ಮಠದ ಸ್ವಾಮೀಜಿ, ಶಿವಗಂಗೆ ಸ್ವಾಮೀಜಿ, ಯಲಸೂರು ಮಠದ ಸ್ವಾಮೀಜಿ ಸೇರಿದಂತೆ ವಿವಿಧ ಮಠಾಧೀಶರು ಯಡಿಯೂರಪ್ಪ ಶೀಘ್ರ ಗುಣಮುಖರಾಗುವಂತೆ ಹಾರೈಸಿದ್ರು. ಮತ್ತೊಂದೆಡೆ ಸಚಿವರ ದಂಡು ಕೂಡ ಆಸ್ಪತ್ರೆಗೆ ಬಂದಿತ್ತು. ಸಚಿವರಾದ ಎ ರಾಮದಾಸ್, ಗೋವಿಂದ ಕಾರಜೋಳ, ಬಸವರಾಜ ಬೊಮ್ಮಾಯಿ, ರೇಣುಕಾಚಾರ್ಯ ಸೇರಿದಂತೆ ಹಲವರು ಭೇಟಿ ನೀಡಿ ಬಿಎಸ್ವೈ ಆರೋಗ್ಯ ವಿಚಾರಿಸಿದ್ರು. ಇದೇ ವೇಳೆ ಯಡಿಯೂರಪ್ಪನವರ ಆರೋಗ್ಯ ಸುಧಾರಣೆಗೆ ದೇವರಲ್ಲಿ ಪ್ರಾರ್ಥಿಸೋದು ಬಿಟ್ಟು ನಮ್ಮಿಂದ ಬೇರೇನೂ ಸಾಧ್ಯವಿಲ್ಲ ಅಂತ ಅಸಹಾಯಕತೆ ವ್ಯಕ್ತಪಡಿಸಿದ್ರು. ನಮ್ಮನ್ನೆಲ್ಲರನ್ನೂ ಕೂಡ ರಾಜಕೀಯವಾಗಿ ಬೆಳೆಸಿದಂತಹ ಗುರುಗಳ ಸ್ಥಾನದಲ್ಲಿರುವಂಥವರ ಆರೋಗ್ಯದ ಸ್ಥಿತಿಯನ್ನು ನೋಡಿದಾಗ ಸಹಜವಾಗಿ ಮಾನಸಿಕವಾದಂಥ ಒಂದು ನೋವು ಕಾಡುತ್ತೆ. ಹಾಗಾಗಿ ಒಂದೇ ಆ ತಾಯಿಯಲ್ಲಿ ಪ್ರಾರ್ಥನೆ, ಅವರ ಆರೋಗ್ಯ ಸುಧಾರಣೆ ಆಗಬೇಕು ಅನ್ನುವಂಥ ಒಂದು ಪ್ರಾರ್ಥನೆ ಬಿಟ್ಟರೆ ನಮ್ಮ ಕೈನಲ್ಲಿ ಇನ್ನೇನೂ ಇಲ್ಲ. ಒಟ್ಟಿನಲ್ಲಿ ಬಿಎಸ್ವೈ ಸದ್ಯಕ್ಕೆ ಜಯದೇವ ಆಸ್ಪತ್ರೆಯಿಂದ ಹೊರಬರೋ ಸೂಚನೆಗಳು ಕಾಣ್ತಿಲ್ಲ. ಹೀಗಾಗಿ ನಾಳೆ ನಡೆಯೋ ಜಾಮೀನು ಅರ್ಜಿ ವಿಚಾರಣೆಯಲ್ಲಿ ಯಾವ ಆದೇಶ ಹೊರಬೀಳುತ್ತೋ ಅನ್ನೋದೀಗ ಕುತೂಹಲ ಕೆರಳಿಸಿದೆ. ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬನ್ನಿ ಜೈಲ್ ಭರೋ ರಾಜಕಾರಣದ ಬಗ್ಗೆ ಮಾತಾಡಲಿಕ್ಕೆ ಬಿ ಆರ್ ಶಂಕರ್ ಇವತ್ತು ನಮ್ಮ ಜೊತೆಗಿದ್ದಾರೆ, ಮಾಜಿ ಸಚಿವರು, ಕಾಂಗ್ರೆಸ್ ಮುಖಂಡರು. ಶಂಕರ್ಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಅದೇ ರೀತಿ ಮತ್ತೊಬ್ಬರು ಪುಟ್ಟಸ್ವಾಮಿ ನಮ್ಮ ಜೊತೆಗಿದ್ದಾರೆ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು. ಪುಟ್ಟಸ್ವಾಮಿಗಳೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರು ನಮ್ಮ ಜೊತೆಗಿದ್ದಾರೆ, ತ್ಯಾಗರಾಜ ಪತ್ರಕರ್ತರು, ಅಂಕಣಕಾರರು. ತ್ಯಾಗರಾಜ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನನ್ನ ಮೊದಲನೇ ಪ್ರಶ್ನೆ ಶುರುವಾಗುತ್ತೆ ಬಿ ಆರ್ ಶಂಕರ್ ಅವರಿಂದ. ಶಂಕರ್ ಅವರು, ನೋಡ್ತಾ ಇದ್ದೀರಿ ರಾಜ್ಯ ರಾಜಕಾರಣ ಯಾವ ದಿಕ್ಕಿನ ಕಡೆ ಸಾಗ್ತಾ ಇದೆ ಅಂತ. ಅಂದರೆ ರಾಜ್ಯ ರಾಜಕಾರಣದ ಇತಿಹಾಸದಲ್ಲೇ ಯಾವೊಬ್ಬ ಮಾಜಿ ಮುಖ್ಯಮಂತ್ರಿನೂ ಕೂಡ ಜೈಲಿಗೆ ಹೋಗಿರಲಿಲ್ಲ. ಯಡಿಯೂರಪ್ಪನವರಿಂದ ಆರಂಭ ಆಯ್ತದು. ಏನಂತೀರಿ ಅದಕ್ಕೆ? ಇದು ಭಾಳ ವಿಷಾದಕರವಾಗಿರ್ತಕ್ಕಂಥ ಘಟನೆ. ಕಾರಣ ಕರ್ನಾಟಕ ಭಾಳ ಬೇರೆ ಆದಂಥ ಕಾರಣಕ್ಕೆ, ವಿಶೇಷವಾಗಿರ್ತಕ್ಕಂಥ ಕಾರಣಕ್ಕೆ ರಾಷ್ಟ್ರ ರಾಜಕಾರಣದಲ್ಲಿ ಹೆಸರು ಮಾಡಿದಂಥ ಒಂದು ರಾಜ್ಯ. ಇತ್ತೀಚಿನ ದಿನದ ರಾಜಕಾರಣ, ಕಳೆದ ಕೆಲವು ವರ್ಷಗಳ ರಾಜಕಾರಣದ ಕಾರಣದಿಂದಾಗಿ ಪರಸ್ಪರ ಆರೋಪ ಪ್ರತ್ಯಾರೋಪಗಳು ಈಗ ಪರಾಕಾಷ್ಠೆಗೆ ತಲುಪಿ, ಅವು ಕೋರ್ಟ್ಗಳನ್ನು ಕೂಡ ತಲುಪಿ, ಅನೇಕ ಜನ ನಾಯಕರುಗಳು ಮೊಕದ್ದಮೆಗಳನ್ನ ಎದುರಿಸ್ತಕ್ಕಂಥ ಸ್ಥಿತಿ ಬಂದಿರೋಂಥದ್ದು. ಅದರಲ್ಲಿ ಕೆಲವರು ಜೈಲು ಸೇರಬೇಕಾಗಿರ್ತಕ್ಕಂಥ ಅನಿವಾರ್ಯವಾದ ಸ್ಥಿತಿ ನಿರ್ಮಾಣ ಆಗಿರೋದು, ಇನ್ನು ಕೆಲವರು ಬೇಲ್ ಮೇಲೆ ಓಡಾಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಭಾಳ ಆರೋಗ್ಯಕರವಾಗಿರ್ತಕ್ಕಂಥ ಬೆಳವಣಿಗೆ ಏನಲ್ಲ. ಇದರಲ್ಲಿ ಸದ್ಯದ ಸ್ಥಿತಿನಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಜೈಲಾಗಿದೆ ಅಥವಾ ಆರೋಪ ಎದುರಿಸ್ತಾ ಇದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ಕರ್ನಾಟಕದ ಸಾರ್ವಜನಿಕ ಬದುಕಿನ ಬಗ್ಗೆ ರಾಷ್ಟ್ರದ ಇತರ ಭಾಗಗಳಲ್ಲಿದ್ದಂಥ ಒಂದು ಭಾವನೆಗೆ ದೊಡ್ಡ ತೀವ್ರತರವಾಗಿರ್ತಕ್ಕಂಥ ಧಕ್ಕೆ ಬಂದಿದೆ. ಈ ರೀತಿಯ ಪ್ರಕರಣಗಳು ಪ್ರಪ್ರಥಮ ಬಾರಿಗೆ ನಡೆದಿದ್ದಾವೆ ಅಥವಾ ಇದೇ ಮೊದಲು ಇದೇ ಕೊನೆ ಅಂತಕ್ಕಂಥದ್ದೇನಿಲ್ಲ. ಅನೇಕ ಆರೋಪಗಳು ಅನೇಕ ಜನರ ಮೇಲೆ ಹಿಂದೆಯೂ ಕೂಡ ಬಂದಿದ್ದಾವೆ.
ಆದರೆ ಇಷ್ಟೊಂದು ತೀವ್ರತರವಾಗಿರ್ತಕ್ಕಂಥ ಆರೋಪಗಳು ಬರ್ತಾ ಇರತಕ್ಕಂಥದ್ದು ಮೊದಲನೇ ಬಾರಿಗೆ, ಮತ್ತು ಇಷ್ಟೊಂದು ದಾಖಲೆಗಳ ಸಮೇತ ಅವುಗಳು ಸಾರ್ವಜನಿಕರ ಮುಂದೆ ಮತ್ತು ಕೋರ್ಟ್ಗಳ ಮುಂದೆ ಹೋಗ್ತಾ ಇರತಕ್ಕಂಥದ್ದು ಕೂಡ ಮೊದಲನೇ ಬಾರಿಗೆ. ಇದರಲ್ಲಿ ಒಂದು ಸಂದೇಶ ಬರೀ BJPಯವರಿಗೆ ಅಷ್ಟೇ ಇಲ್ಲ, ಸಾರ್ವಜನಿಕ ಬದುಕಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಂದೇಶ ಇದೆ. ರಾಜಕಾರಣದಲ್ಲಿರುವಂಥ ಸಂದರ್ಭದಲ್ಲಿ, ಅಧಿಕಾರದಲ್ಲಿರುವಂಥ ಸಂದರ್ಭದಲ್ಲಿ ಅತ್ಯಂತ ಎಚ್ಚರಿಕೆ ಹೆಜ್ಜೆ ನೀಡಬೇಕು ಮತ್ತು ಯಾವುದೇ ಕಾರಣಕ್ಕೂ ಕೂಡ ಜನ ಇಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ಧಕ್ಕೆ ಬಾರದೇ ಇರತಕ್ಕಂಥ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥದ್ದನ್ನ ಮೈಗೂಡಿಸ್ಕೊಳ್ಬೇಕು. ಮತ್ತು ಸಾಧ್ಯವಾದಷ್ಟು ಕೂಡ ಯಾರು ಜವಾಬ್ದಾರಿಯುತವಾಗಿರ್ತಕ್ಕಂಥ ಸ್ಥಾನಗಳಲ್ಲಿಲ್ಲ ಅವರ ಮಾತುಗಳನ್ನು ಕೇಳ್ತಕ್ಕಂಥದ್ದು ಮತ್ತು ಅವರಿಗೋಸ್ಕರ ಕೆಲಸ ಮಾಡ್ತಕ್ಕಂಥದ್ದನ್ನ ಕಡಿಮೆಗೊಳಿಸ್ಕೊಳ್ಬೇಕು. ಪುಟ್ಟಸ್ವಾಮಿಗಳೇ ತಾವೇನು ಹೇಳ್ತೀರಿ ಸರ್? ರಾಜಕಾರಣ ಸ್ವಲ್ಪ ಹದಗೆಡ್ತಾ ಇದೆ. ಜನಗಳ ಮುಂದೆ ನಾವು ರಾಜಕಾರಣಿಗಳು ಅಂತ ಹೇಳಬೇಕಾಗಿದ್ದರೆ ಒಂದು ರೀತಿಯ ಮುಜುಗರವನ್ನು ಉಂಟಾಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ರಾಜಕಾರಣಿಗಳೇ ಪಕ್ಷದ ಒಂದು ನೀತಿ ನಿಯಮ ಮತ್ತು ರಾಜಕಾರಣದಲ್ಲಿ ಇರತಕ್ಕಂಥ ನೀತಿ ನಿಯಮಗಳನ್ನು ಬಿಟ್ಟು ಹೊರಗಡೆ ಹೋಗಿದ್ದೇವೆ. ಇದು ಅಪಾದನೆಗಳು ಬಹಳ ವರ್ಷಗಳಿಂದನೂ ಬೇರೆ ಬರ್ತಾನೇ ಇದೆ. ಈಗ ನಮ್ಮ ರಾಜೀವ್ ಗಾಂಧಿಯವ್ರ ಮೇಲೆ ಅಂತ ಇದ್ದಿದ್ದಾಗ ಬೋಫರ್ಸು ಬಂತು, ಈಗ ಸ್ಪೆಕ್ಟ್ರಮ್ ಎಲ್ಲ ಬರ್ತಾ ಇದೆ, ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ನಡೀತಾ ಇದೆ. ಆದರೆ ಇವತ್ತಿನ ದಿವಸ ಇಷ್ಟೊಂದು ತೀವ್ರತರ ಆಗಬೇಕಾಗಿದ್ದರೆ ಕಾರಣ ಈ RTI ಬಂದ ಮೇಲೆ ಜನಗಳಿಗೆ ಇವತ್ತಿನ ದಿವಸ ಅವೇರ್ನೆಸ್ ಬಂದಿದೆ. ನಿಜ, ಅದನ್ನು ಒಪ್ಕೋಬೇಕು. ಈಗ ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ಪುಟ್ಟಸ್ವಾಮಿ ಅವರೇ, ಅಲ್ಲ ನಿಮ್ಮ ನಾಯಕರ ಎಡವಿದ್ದೆಲ್ಲಿ? ಈಗ ನೀವು ಕೂಡ ರಾಜಕೀಯ ಕಾರ್ಯದರ್ಶಿಗಳಾಗಿದ್ದಂಥವ್ರು, ಅವ್ರಿಗೆ ಸಲಹೆಗಾರರಾಗಿದ್ದಂಥವ್ರು, ತಾವು ಎಲ್ಲೋ ಒಂದು ಕಡೆಗೆ ಏನು ಅಂತಂದ್ರೆ ಅವ್ರ ಹಾದಿ ತಪ್ಪಿಬಿಟ್ರ ಅಥವಾ ತಿಳಿದೇನೆ ತಪ್ಪು ಮಾಡಿಬಿಟ್ರ? ಏನಾಗಿದೆ ಅಂತ ಹೇಳಿದ್ರೆ, ಕೆಲವು ಹಾದಿ ತಪ್ಪತಕ್ಕಂಥದ್ದು ಮತ್ತು ತಿಳಿದೇನೆ ತಪ್ಪು ಮಾಡ್ತಕ್ಕಂಥದ್ದು ರಾಜಕಾರಣಿಗಳಲ್ಲಿ ಸಾಮಾನ್ಯವಾಗಿ ನಡ್ಕೊಂಡು ಬಂದಿದೆ, ಮೊದಲಿಂದಲೂ ಬಂದಿದೆ. ಆದರೆ ಇವತ್ತು ಆ RTIನಿಂದ ಇವತ್ತು ಎಲ್ಲ ವಿಚಾರಗಳು ಈಚೆಗೆ ಬಂತೆ ಹೊರತು ಡಿನೋಟಿಫಿಕೇಷನ್ ಅಂತಕ್ಕಂಥದ್ದು ಹಿಂದಿನಿಂದಲೂ ನಡ್ಕೊಂಡು ಬಂದಿದೆ. ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲಿ ನಾನೇ ಬೇಕಾದಷ್ಟು ಅಪಾದನೆಗಳನ್ನು ಮಾಡಿದ್ದೆ. ರಾಮಕೃಷ್ಣ ಹೆಗಡೆಯವರ ಕಾಲದಿಂದಲೂ ಸಹ ಡಿನೋಟಿಫಿಕೇಷನು ಪ್ರಾರಂಭ ಅಲ್ಲಿಂದೇ ಜಾಸ್ತಿ ಆದದ್ದು. ಅದಾದ ಮೇಲೆ ದೇವೇಗೌಡರ ಕಾಲದಲ್ಲೂ ಸಹ ಫೈನಲ್ ನೋಟಿಫಿಕೇಷನ್ಸ್ ಆದಮೇಲೆ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಅತ್ಯಂತ ಹೆಚ್ಚಿನ ಏನಾದ್ರು ಮಾಡಿದರೆ ಅವ್ರದ್ದು. ಮತ್ತು SM ಕೃಷ್ಣ ಅವ್ರ ಕಾಲದಲ್ಲಿ ಹೈಯೆಸ್ಟ್ ನಂಬರ್ ಡಿನೋಟಿಫಿಕೇಷನ್ ಮಾಡಿರ್ತಕ್ಕಂಥ 2500 ಎಕರೆ ಒಂದು ಡಿನೋಟಿಫೈ ಮಾಡಿದ್ದಾರೆ. 2500 ಎಕರೆ ಡಿನೋಟಿಫೈ ಮಾಡಿದ್ದಾರೆ. ಒಂದು ಲೇಔಟ್ನೇ ಮಾಡಿದ್ದಾರೆ. ಅದು ಆದರೆ ನೀವು ಹೇಳಿದ್ರಲ್ಲ, ಇದು ಹಣೆ ಬರ ಅಂತಾರೋ ಅಥವಾ ಹೆಚ್ಚಿಗೆ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಬಿಂಬಿಸಿದ ಪ್ರತಿಫಲನೋ, ಇವರು ಒಂದು ಸಣ್ಣ ಪಟ್ಟ ತಪ್ಪಾಗಿದೆ ಯಡಿಯೂರಪ್ಪನವ್ರದ್ದು. ಆದರೆ ಒಂದು ವ್ಯಥೆ ವಿಚಾರ ಅಂತ ಹೇಳಿದ್ರೆ, ಇವತ್ತಿನ ದಿವಸ ಒಬ್ಬ ಮನುಷ್ಯ ಅಪರಾಧಿ ಆಗಕ್ಕೆ ಮೊದಲೇನೆ, ಅಪರಾಧ ಪ್ರೂವ್ ಆಗಕ್ಕೆ ಮೊದಲೇನೆ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಜನಗಳ ಮುಂದೆ ಆ ಫಂಡಮೆಂಟಲ್ ರೈಟ್ಸ್ ಅಂತ ಏನಿದೆ, ಒಂದು ಲಿಬರ್ಟಿ, ಅದನ್ನು ಹಾನಿ ಮಾಡ್ತಕ್ಕಂಥದ್ದು ತುಂಬ ವ್ಯಥೆ ಆಗ್ತಕ್ಕಂಥ ವಿಚಾರ. ಅಪರಾಧ ಆದಮೇಲೆ ನೀವು ಏನು ಬೇಕಾದ್ರೂ ಮಾಡಿ, ಏನು ಬೇಕಾದ್ರೂ ಬರೀಲಿ. ಈಗ ಒಂದು ಪತ್ರಿಕೆಗಳಲ್ಲಿ ಬಂದಿದೆ ಈ ಥರ, ಇದು ಅಪರಾಧಿ ಇನ್ನೂ ಅವರು ಪ್ರೂವ್ ಆಗೇ ಇಲ್ಲ, ಅವರು ಆಲೇ ಜೈಲಿನಲ್ಲಿದ್ದಾರೆ ಅಂತ ಜೈಲಿನಲ್ಲಿ ಈ ಥರ ನಿಲ್ಲಿಸೇ ಇಲ್ಲ ಅವರು. ಇದನ್ನ ಬಿಂಬಿಸ್ತಕ್ಕಂಥ ರೀತಿ ಇವತ್ತು ರಾಜಕಾರಣಗಳಲ್ಲಿ ಒಂದು 40-50 ವರ್ಷ ಒಬ್ಬ ರಾಜಕಾರಣ ಮಾಡಿ ಹೋರಾಟವನ್ನು ಖಂಡಿತ ನನಗೊಂದು ಉತ್ತರ ಕೊಡಿ, ತಾವು ತೋರಿಸಿದ್ರಿ, ನಿಜ ಒಪ್ಕೊಳ್ಳೋಣ. ಆದ್ರೆ ಒಂದು ಮಾತು, ಯಡಿಯೂರಪ್ಪ ಒಳಗಡೆ ಹೋದ್ರೋ ಇಲ್ವೋ ಅಂತ ಅಂದ್ರೆ ಅವ್ರು ಹೋಗಿರ್ಬೋದು, ಒಳಗಡೆ ಹೋದ್ರೋ ಇಲ್ವೋ, ಬ್ಯಾರಕ್ಕಿಗೆ ಹೋದ್ರೋ ಇಲ್ವೋ, ಬಂದು ಹಾಸ್ಪಿಟಲ್ ಸೇರಿರ್ಬೋದು, ಎಲ್ಲ ಸರಿ. ರಾಜ್ಯದ ಇತಿಹಾಸದಲ್ಲೇ ಒಂದು ಕಪ್ಪು ಚುಕ್ಕೆ ಇದು. ನೀವು ಹೆಂಗ್ ಗೊತ್ತಾ, ಅದು ಆರೋಪಿನೇ ಆಗಿರ್ಲಿ, ಸಾಬೀತಾಗೋ ತನಕ ಅವ್ರು ಒಳಗಡೆ ಇರಲೇಬೇಕಂತ ಒಂದು ಸ್ಥಿತಿ. ಈಗ ಬೇಲ್ ಕೂಡ ಸಿಗ್ತಾ ಇಲ್ಲ ನಿಮ್ಮ ನಾಯಕರಿಗೆ. ಇಂಥ ಸಂದರ್ಭದಲ್ಲಿ ಪತ್ರಿಕೆಗಳು ಮತ್ತೆ ಪ್ರಕಟ ಮಾಡ್ತವೆ. ನೀವು ಹೇಳ್ತಕ್ಕಂಥದ್ದು ರಾಜ್ಯದ ಇತಿಹಾಸದಲ್ಲಿ ಪ್ರಥಮ ಆಗಿದ್ರೆ ಒಪ್ಕೊಳ್ಬೋದಾಗಿತ್ತು. ಇದೇ ಡಿನೋಟಿಫಿಕೇಶನ್ಸ್ ಎಲ್ಲರೂ ಮಾಡಿದ್ದಾರೆ, ಅದನ್ನೇ ಬಂದಿರೋದಿಲ್ಲ. ಇದು ಏನಾಯಿತು ಅಂದ್ರೆ ಒಂದು ದ್ವೇಷದ ರಾಜಕಾರಣ ಬಂತು. ದ್ವೇಷದ ರಾಜಕಾರಣದಲ್ಲಿ, ವೈಯಕ್ತಿಕ ದ್ವೇಷದ ರಾಜಕಾರಣದಲ್ಲಿ ಇದನ್ನ ನಡೀತಾ ಇದೆ. ಇವತ್ತು ಬೇರೆಯವ್ರದ್ದು ಯಾರು ಮಾಡಿದ್ರೋ ಇವತ್ತು ಅವ್ರದ್ದು ಬರ್ತಾ ಇದೆ ಈಚೆಗೆ, ಅವ್ರದ್ದು ಏನೇನು ಬಂಡವಾಳ ಅಂತ ಅವ್ರದ್ದು ಬರ್ತಾ ಇದೆ, ಅವರೂ ಈಗ ಜೈಲಿಗೆ ಹೋಗೋ ಸ್ಥಿತಿ ಬರ್ತಾ ಇದೆ. ಇದು ಯಾಕೆ ಸುಮ್ಮನೆ ಎಲ್ಲರನ್ನು ಬಿಟ್ಟು ನಿಮ್ಮ ನಾಯಕರು ಸುತ್ತನೇ ಗಿರ್ಕಿ ಹೊಡಿತಂಗಾದ್ರೆ? ಅಲ್ಲ, ನಾಯಕ ಒಬ್ಬರ ಬೇರೆ ಕುಮಾರಸ್ವಾಮಿ ಮೇಲೆ ಇಲ್ವಾ? ಕುಮಾರಸ್ವಾಮಿ ಇಲ್ವಾ? ಅವ್ರ ಅಣ್ಣನ ಮೇಲೆ ಇಲ್ವಾ? ಈಗ ಇನ್ನೂ ಬರ್ತಾವ ಬೇಕಾದಷ್ಟು. ನೀವುಗಳು ಅದನ್ನ ಸಮರ್ಥವಾಗಿ ಹೊರಗಡೆ ತರಲಿಲ್ಲ ಹಾಗಾದ್ರೆ ಅಂತ? ನಾವು ಸಮರ್ಥವಾಗಿ ತಂದಿದ್ದೀವಿ, ತರ್ತಾ ಇದ್ದೀವಿ,
ತಾವು ದಿನಗಳಲ್ಲಿ ನೋಡೋರಂತೆ ಇವತ್ತಿನ ದಿವಸ. ಆಗುತ್ತೆ next ಅದು ಅದನ್ನ ಆಗುತ್ತೆ ಅಂತ ಡೆಫಿನೆಟ್ ಆಗಿ ಆಗುತ್ತೆ. Okay. ಆದರೆ ಈ ಯಡಿಯೂರಪ್ಪನವ್ರ ಮೇಲೆ ಇನ್ನೂ ಅದು ಸಾಬೀತಾಗಕ್ಕೆ ಮೊದಲನೇ ಅತ್ಯಂತ ವೈಭವೀಕರಿಸಿ ಬಿಂಬ ಆದದ್ದು ಯಾವುದೇ ರಾಜಕಾರಣಿಗಳು ಯಾರಿಗೇ ಆಗಲಿ ಒಬ್ಬ ಸಾಧಾರಣ ಮನುಷ್ಯನಿಗೂ ಸಹ ಆ ರೀತಿ ಆಗಬಾರ್ದು. ಆ ಸಾಧಾರಣ ಮನುಷ್ಯನಿಗೂ ಮಾನ ಮರ್ಯಾದೆ, ಆತ್ಮಗೌರವ, ಆತ್ಮಸಾಕ್ಷಿ, ಫಂಡಮೆಂಟಲ್ ರೈಟ್ಸ್ ಅಂತ ಇರುತ್ತೆ. ಅದನ್ನ ಹಾನಿ ಮಾಡಬಾರ್ದು. ಪುಟ್ಟಸ್ವಾಮಿ ಅವರು ಶಂಕರನ್ನು ಮಾತು ಹೇಳಿದ್ರು, ಏನ್ ಗೊತ್ತಾ, ಯಾರೂ ಕೂಡ ಸಂಭ್ರಮ ಪಡುವಂತದ್ದಲ್ಲ ಇದು, ರಾಜ್ಯದ ಕಪ್ಪು ಚುಕ್ಕೆ ಇದು ಅಂತ. ಕೇವಲ ರಾಷ್ಟ್ರಕ್ಕೆ ರಾಜಕಾರಣ ಬಂದಿದೆ, ರಾಷ್ಟ್ರಕ್ಕೆ ಕಪ್ಪು ಚುಕ್ಕೆ ಬಂದಿದೆ. ಹಾಗಾಗೋದು ಕರ್ನಾಟಕ ಒಂದಕ್ಕೆ ಅಲ್ಲ, ರಾಷ್ಟ್ರಕ್ಕೂ ಕಪ್ಪು ಚುಕ್ಕೆ. ಬೇರೆ ಕಡೆ ನಾಯಕರು ಹೋಗ್ತಾರೆ ಅಂತ ನಮ್ಮ ನಾಯಕರುಗಳು ಹೋಗ್ಲಿ ಅಂತ ಹೇಳುವಂತದ್ದು. ರಾಷ್ಟ್ರದಲ್ಲಿ ಕಪ್ಪು ಚುಕ್ಕೆ ಬಂದಿಲ್ವಾ? ಅಲ್ಲ, ಖಂಡಿತವಾಗ್ಲೂ ಬಂದಿದೆ. ಕಪ್ಪು ಚುಕ್ಕೆ ಅಲ್ಲ, ಆಡಳಿತದಲ್ಲಿ ನಡೀತಕ್ಕಂತ ಲೋಪದೋಷಗಳು ಹೊರಗಡೆ ಬಂದಿದೆ, ಒಳ್ಳೇದದು. ಆದ್ರೆ ಯಡಿಯೂರಪ್ಪನಿಂದಲೇ ಬಂತು ಕಪ್ಚುಕ್ಕೆ ಅಂತಕ್ಕಂಥದ್ದನ್ನ ನಾನು ಒಪ್ಪೋದಿಲ್ಲ. ಅಲ್ಲ, ಈಗ ಒಳಗಡೆ ಹೋಗಿರುವಂತಹ ನಾಯಕರು ಯಾರು ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ಅನ್ನುವಂಥದ್ದು ದಯವಿಟ್ಟು ಸ್ವಲ್ಪ ತಾವು ಉತ್ತರ ಕೊಡಬೇಕು. ಒಂದು ಸ್ಪಷ್ಟೀಕರಣ ಕೊಡ್ತೀನಿ ನಾನು. ಶಂಕರ್ ಅವರು ಮಾತು ಹೇಳಿದ್ರು, ಇದು ಸಂಭ್ರಮ ಪಡುವಂಥದ್ದಲ್ಲ, ಯಾವ ಪಕ್ಷದವರೆಗೂ ಕೂಡ ಖುಷಿ ಪಡುವಂಥದ್ದಲ್ಲ, ಇದು ಅತ್ಯಂತ ಬೇಸರದ ಸಂಗತಿ ಅಂತ. ಇದು ಕೇವಲ ರಾಜಕಾರಣಿಗಳಿಗೆ ಮಾತ್ರ ಅನ್ವಯಿಸುತ್ತೆ ಅಂದ್ಕೋಬೇಡಿ, ಇದು ಹೆಂಗದ ಪತ್ರಿಕಾ ವಲಯಕ್ಕೂ ಅನ್ವಯಿಸ್ತಾ ಇದೆ, ಅವ್ರಿಗೂ ಕೂಡ ಬೇಸರ ಇದೆ. ರಾಜ್ಯದ ಒಬ್ಬ ದೊಡ್ಡ ನಾಯಕ ಒಳಗಡೆ ಹೋದ್ರು ಅನ್ನುವಂಥದ್ದು. ಅಂದರೆ ಜನಸಾಮಾನ್ಯರು ಏನು ಮಾತಾಡ್ತಾರೋ ಅದನ್ನು ಮಾತ್ರ ಜನರಿಗೆ ತೋರಿಸುವಂಥ ಒಂದು ಪ್ರಯತ್ನ ನಮ್ಮದು. ತಪ್ಪು ಮಾಡಿರಿ, ನಾಳೆ ಯಾವ್ದಾದ್ರು ನಾಯಕರುಗಳು ಹೋಗ್ತಾರೆ ಅಂದರೆ ಖಂಡಿತವಾಗ್ಲೂ ಒಳ್ಳೆ ಬೆಳವಣಿಗೆ ಅದು. ಈ ಮುಖಾಂತರನಾದರೂ ರಾಜಕೀಯ ಒಂದು ಸ್ವಚ್ಛತೆ ಕಡೆಗೆ ಹೆಜ್ಜೆ ಹಾಕಲಿ. ಬಹುಶಃ ತಾವು ಒಪ್ತೀರ ಅಂತ ನಾನು ಭಾವಿಸ್ತೀನಿ. ಅದನ್ನ ಸ್ವಚ್ಛತೆಯ ಬಗ್ಗೆ ಒಪ್ತೀನಿ. ಆಮೇಲೆ BL ಶಂಕರ್ ಅವರಿಗೆ ನಾನು ಅಭಿನಂದಿಸ್ತೀನಿ. ಯಾಕೆ ಅಂದರೆ ಈಸ್ ಎ ಕಲ್ಚರ್ಡ್ ಮ್ಯಾನ್. ನಾವೆಲ್ಲ ಕೊಲೀಗ್ಸ್ ಆಗಿದ್ವಿ, ಕೌನ್ಸಿಲ್ನಲ್ಲಿ ಇದ್ವಿ, ಜೊತೆಯಲ್ಲೇ ಕೆಲಸ ಮಾಡ್ತಾ ಇದ್ವಿ. ಮೊದಲಿಂದ ಅವರು ಡೀಸೆಂಟಾಗಿ ನಡ್ಕೊಂಡು ಬಂದಿದ್ದಾರೆ. ಆದರೆ ಅವರ ಪಕ್ಷದಲ್ಲಿ ನಡ್ಕೊಳ್ತಾ ಇದ್ದಾರಲ್ಲ ಕೆಲವರು ಅನಾಗರಿಕವಾಗಿ, ಅದು ನಿಜವಾಗ್ಲೂ ಸಹ ಅವರಿಗೆ ಮಾನವೀಯತೆಯೂ ಇಲ್ಲ, ಮನುಷ್ಯತ್ವನೂ ಇಲ್ಲ, ಮತ್ತು ಪಕ್ಷದ ಇಂಟ್ರೆಸ್ಟೂ ಇಲ್ಲ. ಅವರಿಂದಲೇ ಈ ಪಕ್ಷ ಹಾಳಾಗ್ತಾ ಇರೋದು, ಕಾಂಗ್ರೆಸ್ ಪಕ್ಷ. ಅಂಥವರು ಬಾಯಿಗೆ ಬಂದಂಗೆ ಒಂದು ಅಮಾನುಷವಾಗಿ ಮಾತನಾಡ್ತಕ್ಕಂಥದ್ದು ಖಂಡನೀಯ. ಓಕೆ, ತ್ಯಾಗರಾಜ್ ತಮ್ಮ ಸರದಿ ಏನು ಹೇಳ್ತೀರಿ ಸರ್? ನೋಡಿ ರಂಗನಾಥ್, ಈಗಾಗಲೇ BL ಶಂಕರ್ ಅವರು ಮತ್ತು ಪುಟ್ಟಸ್ವಾಮಿಯವರು ಹೇಳ್ದಂಗೆ ಇದೊಂದು ದುರಂತದ ಸಂಗತಿ. ಅಂದರೆ ಯಾರೂ ಕೂಡ ಇದನ್ನು ಹೆಮ್ಮೆಯಿಂದ ಸ್ವೀಕರಿಸುವಂಥ ವಿಚಾರ ಅಲ್ಲ. ರಾಜಕೀಯದ ಪರಿಭಾಷೆ ಬದಲಾಗ್ತಾ ಇರೋದನ್ನು ಇದು ತೋರಿಸ್ತಾ ಇದೆ. ರಾಜಕೀಯ ಅಂತಂದರೆ ಹಿಂದೆ ಒಂದು ಸಮಾಜ ಸೇವೆ, ಜನಸೇವೆ, ರಾಜ್ಯದ ಸೇವೆ ಮತ್ತು ದೇಶ ಸೇವೆ ಅನ್ನುವಂತಹ ಒಂದು ಪರಿಕಲ್ಪನೆ ಇತ್ತು. ಆದರೆ ಈಗಿನ ಈ ಪ್ರಕರಣಗಳು ಏನು ಮಾಡ್ತಾ ಇದೆ ಅಂದರೆ, ರಾಜಕೀಯ ಅನ್ನೋದು ಸ್ವಾರ್ಥ, ಸ್ವಜನ ಪಕ್ಷಪಾತ, ಸ್ವಂತಿಕೆ, ಇಷ್ಟಕ್ಕೆ ಸೀಮಿತವಾಗಿರೋದರ ಸಂಕೇತ. ಸೊ ಯಡಿಯೂರಪ್ಪ ಅವರು ಇವತ್ತು ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ದಾರೆ ಅಂತಂದರೆ ಯಾವುದೋ ಒಂದು ಪಕ್ಷಕ್ಕೆ ಮತ್ತು ಯಡಿಯೂರಪ್ಪ ಅವರಿಗೆ ಅದು ಸೀಮಿತವಾಗಿರೋದಿಲ್ಲ. ಇದು ಒಂದು ಸಂಕೇತ ಮಾತ್ರ. ಅಂದರೆ ಇಡೀ ರಾಜಕಾರಣಿಗಳಿಗೆ ಅನ್ವಯಿಸುವಂಥದ್ದು. ನಾನು ಆಗಲೇ ಹೇಳಿದಾಗೆ ರಾಜಕೀಯದ ಪರಿಭಾಷೆ ಏನಾಗಿದೆ ಅಂತಂದರೆ, ರಾಜಕೀಯ ನನಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ, ನನ್ನ ಪಕ್ಷಕ್ಕೋಸ್ಕರ ಮತ್ತು ಅಧಿಕಾರಕ್ಕೋಸ್ಕರ, ಇದಕ್ಕೋಸ್ಕರ ಏನೋ ಹಣ ಮಾಡಬೇಕು ಅನ್ನೋದು. ಹಣದಿಂದಲೇ ರಾಜಕೀಯ, ಹಣದಿಂದಲೇ ಅಧಿಕಾರ, ಹಣದಿಂದಲೇ ಎಲ್ಲವೂ ಅನ್ನುವಂತಹ ಒಂದು ಬದಲಾಗಿದ್ದೇ ಈ ಒಂದು ದುರಂತಕ್ಕೆ ಕಾರಣ ಆಗಿದೆ ಅಂತ ನನಗನ್ಸುತ್ತೆ. ಎರಡನೇದಾಗೆ BJ ಪುಟ್ಟಸ್ವಾಮಿ ಅವರು ಆಗಲೇ ಹೇಳಿದಂತಹ ಒಂದು ಇದಕ್ಕೆ ಇಲ್ಲಿ ಸ್ಪಷ್ಟೀಕರಣ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಅವರು ಅಪರಾಧಿ ಸ್ಥಾನದಲ್ಲಿ ನಿಲ್ಲೋದಕ್ಕೆ ಮುಂಚೆನೇ ಈ ಪತ್ರಿಕೆಯಲ್ಲಿ, ಕನ್ನಡಪ್ರಭ ಪತ್ರಿಕೆಯಲ್ಲಿ ಇದನ್ನು ಪ್ರಕಟ ಮಾಡಿದ್ದಾರೆ, ಇದು ಸರಿ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ನಾನು ಅದನ್ನು ಒಪ್ಪೋದಿಲ್ಲ. ಸರಿ ಇಲ್ಲ. ಅಪರಾಧಿ ಸ್ಥಾನದಲ್ಲಿ ನಾವು ಅಲ್ಲಿ ಬಿಂಬಿಸಿರೋದು ಅಪರಾಧಿಯಾಗಿ ಅವರು ಜೈಲಲ್ಲಿ ಹೋಗಿದ್ದಾರೆ ಅನ್ನುವಂತಹ ಅರ್ಥ ಬರುವಂತಹ ಯಾವುದೇ ಸಂಗತಿಯನ್ನಾಗಲಿ ಬರೆದಿಲ್ಲ, ಮತ್ತು ಅದನ್ನು ಕೂಡ ನಾವಲ್ಲಿ ವಿವರಿಸಿಲ್ಲ. ಅವರು ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ದಾರೆ ಅನ್ನೋದನ್ನು ಬಿಂಬಿಸೋ ಕೆಲಸವನ್ನಷ್ಟೇ ಮಾಡಿದ್ವಿ. ಇಲ್ಲಿ ಪತ್ರಿಕಾ ಸ್ವಾತಂತ್ರ್ಯವೂ ಇದೆ, ಮತ್ತು ಏನು ವಸ್ತುಸ್ಥಿತಿ ಇದೆ ಅದನ್ನು ಬಿಂಬಿಸುವಂಥ ಕೆಲಸವನ್ನು ಮಾತ್ರ ನಾವು ಮಾಡಿದ್ದೀವಿ ಹೊರತು ಇಲ್ಲಿ ಯಾವುದೇ ಅತಿರೇಕದಂತಹ ಯಾವುದೇ ಇಲ್ಲ. ಅವು ಇದೇ ಫೋಟೋವನ್ನು ಅಥವಾ ಇದೇ ಜೈಲು ಚಿತ್ರವನ್ನು ನಾವು ಮೊನ್ನೆ ಹಾಕಿಲ್ಲ, ಕಳೆದ ವಾರ ಹಾಕಿಲ್ಲ, ಅಥವಾ 1 ತಿಂಗಳಾಗಿರ್ತದೆ. ಯಾಕೆಂದರೆ ಅವ್ರು ಜೈಲಿಗೆ ಹೋಗಿರಲಿಲ್ಲ. ಈ ಜೈಲಿಗೆ ಹೋದಾಗ ಅದನ್ನು ನಾವು ಹಾಕಲೇಬೇಕಾಗಿ ಬಂತು, ನಾವು ಹಾಕಿದ್ದೀವಿ. ನಿಜ. ಕೇವಲ ಅಷ್ಟು ಮಾತ್ರ ಅಲ್ಲ, ಈಗ ನಾವೇನು ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ, ಆ ಹಿಂದಿನ ಆ ದೃಶ್ಯ ನೋಡಿದ್ರು ಕೂಡ ಗೊತ್ತಾಗುತ್ತೆ, BJ ನೋಡಿದ್ರೆ ಆ ಬ್ಯಾಕ್ಗ್ರೌಂಡಲ್ಲಿ ಏನಿದೆ ಅಂತ. ಅಲ್ಲೂ ಕೂಡ ಎಲ್ಲರೂ ಕಮ್ಮಿ ಹಿಂದ್ಗಡೆ ನಿಂತಿರುವಂಥ ನಾಯಕರುಗಳನ್ನೇ ನಾವು ಬಿಂಬಿಸ್ತಿರ್ಬೋದು. ಅದಕ್ಕೋಸ್ಕರ ಹೇಳಿದ್ದು, ಇಲ್ಲಿ BJP ಆಗಲಿ, ಕಾಂಗ್ರೆಸ್ ಆಗಲಿ, ಜನತಾದಳ ಆಗಲಿ, ಇಲ್ಲಿ ಪಕ್ಷದ ಬರೋದಿಲ್ಲ. ಕರ್ನಾಟಕ ರಾಜ್ಯದ ವರ್ಚಸ್ಸನ್ನ ಕುಂದಿಸುವಂತಹ ಕೆಲಸವನ್ನ ಎಲ್ಲರೂ ಸೇರಿ ಮಾಡಿದ್ದಾರೆ ಅನ್ನೋದನ್ನ ಹೇಳೋದಕ್ಕೆ ನಾನು ಇಷ್ಟ. ಓಕೆ, ತ್ಯಾಗರಾಜ್ ಒಳ್ಳೆ ಮಾತನ್ನು ಹೇಳಿದ್ರೆ. ತಾವು ನಿಮ್ಮ ಜೊತೆ ಮತ್ತಷ್ಟು ನಾನು ಚರ್ಚೆ ಮಾಡ್ತೀನಿ. ಜೈಲು ಬರೋ ರಾಜಕಾರಣದ ಚರ್ಚೆ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ.